ಹಲೋ ಫ್ರೆಂಡ್ಸ್, ನಾನು ಅಪೂರ್ವ ಮಾತಾಡ್ತಾ ಇದ್ದೀನಿ ಕೃಷ್ಣ ಸಿವಿಲ್ ಸೊಲ್ಯೂಷನ್ಸಿಂದ. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಕಾಲಮ್ ಎ ಬಗ್ಗೆ ತಿಳ್ಕೊಂಡ್ವಿ. ಅಂದರೆ ಕಾಲಮ್ ಎ ಹೇಗೆ ವರ್ಕ್ ಆಗುತ್ತೆ, ಸಿಂಪಲ್ ಡಿಸೈನಲ್ಲಿ ಹೇಗೆ ಮಾಡೋದು, ಹೇಗೆ ಕ್ರಿಯೇಟ್ ಮಾಡೋದು, ಜೊತೆಗೆ ಸ್ವಲ್ಪ ಡಿಫಿಕಲ್ಟ್ ಆಗಿರೋ ಡಿಸೈನ್ ಹೇಗೆ ಕ್ರಿಯೇಟ್ ಮಾಡೋದು ಕಾಲಮ್ ಎನ ಯೂಸ್ ಮಾಡಿ ಅನ್ನೋದನ್ನು ತಿಳ್ಕೊಂಡ್ವಿ. ಅದೇ ರೀತಿ ನಾವು ನೆಕ್ಸ್ಟ್ ಟೂಲ್ಗೆ ಹೋಗೋಣ ಇವತ್ತು. ನೆಕ್ಸ್ಟ್ ಟೂಲ್ ಬಂದು ಯಾವುದಂದರೆ ಕಾಲಮ್ ಬಿ ಬರುತ್ತೆ. ಕಾಲಮ್ ಬಿ ಅಂದರೆ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಕಾಲಮ್ ಬಿ ಬಂದು ನಮಗೆ ಸಿಂಗಲ್ ಸ್ಟ್ಯಾಂಡ್ ಆಗಿರುತ್ತೆ. ಈ ಥರ ಸಿಂಗಲ್ ಸ್ಟ್ಯಾಂಡಲ್ಲಿ ವರ್ಕ್ ಆಗುತ್ತೆ. ನಾವು ಈ ಟೂಲ್ದು ಮೇನ್ ಥಿಂಗ್ ಏನಪ್ಪ ಅಂತ ಅಂದರೆ, ನಾವು ಈ ಟೂಲ್ನ ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲಿಗೆ ಬಂದು ಎಂಡ್ ಮಾಡಬೇಕಾಗತ್ತೆ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಪಾಯಿಂಟಿಗೆ ಬಂದು ನಾನು ಎಂಡ್ ಮಾಡ್ತೀನಿ. ಇದಾದ ನಂತರ ಸೇಮ್ ನಾವು ಕಾಲಮ್ ಎನಲ್ಲಿ ಏನು ತಿಳ್ಕೊಂಡ್ವಿ, ನಿಮಗೆ ಆಲ್ಮೋಸ್ಟ್ ಎಲ್ಲ ಟೂಲ್ಸು ಅದೇ ಥರ ಬರುತ್ತೆ. ಲೆಫ್ಟ್ ಕ್ಲಿಕ್ ಸ್ಟ್ರೈಟ್ ಪಾಯಿಂಟ್ಸು, ರೈಟ್ ಕ್ಲಿಕ್ ಕರ್ವಿಂಗ್ ಪಾಯಿಂಟ್ಸ್ ಆಗಿ ಬರುತ್ತೆ. ಓಕೆನಾ. ಜೊತೆಗೆ ಇದು ಕಾಲಮ್ ಬಿ ಬಂದು ನಾವು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಅಲ್ಲಿಗೆ ಬಂದು ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಆದ ನಂತರ ನಾನು ಸಿಂಗಲ್ ಎಂಟರ್ನ ಮಾಡ್ತೀನಿ. ಸಿಂಗಲ್ ಎಂಟರ್ ಆದಮೇಲೆ ಮಿಡಲಲ್ಲಿ ನಾವು ಹೋಲ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಈ ಥರ ಕಾಲಮ್ ಬಿದು ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ, ನಾವು ಎಲ್ಲಿಂದ ಶುರು ಮಾಡ್ತೀವಿ ಅಲ್ಲಿಗೆ ಒಂದು ಎಂಡ್ ಮಾಡ್ತೀವಿ. ಇಲ್ಲಿಗೆ ಎಂಡ್ ಮಾಡಿದ್ದೀನಿ ನಾನು. ಅದೇ ಥರ ಮಿಡಲಲ್ಲಿ ಒಂದು ಹೋಲ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಕ್ರಿಯೇಟ್ ಮಾಡಿ ಆದ ನಂತರ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಫ್ಲವರು ಕ್ರಿಯೇಟ್ ಆಗುತ್ತೆ. ನಾನು ಜಸ್ಟ್ ಖಾಲಿ ಪೇಜ್ ಮೇಲೆ ಫಸ್ಟ್ ಕ್ಲಾಸ್ನ ಯಾವಾಗಲೂ ಹೇಳ್ಕೊಡೋದು, ಸೊ ಅದರಿಂದ ಇದನ್ನು ಹಾಗೆ ರೆಫರೆನ್ಸ್ ಇಲ್ಲದೆ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಯೂಶ್ವಲಿ ನಾವು ಇನ್ಪುಟ್ ಬಿನ ಲೈಕ್ ಕಾಲಮ್ ಬಿನ ಹೆಚ್ಚಾಗಿ ಯಾವ ಡಿಸೈನಿಗೂ ಯೂಸ್ ಮಾಡೋದಿಲ್ಲ. ಯಾಕಪ್ಪ ಅಂತ ಅಂದರೆ, ಇನ್ಪುಟ್ ಬಿದು ಸ್ವಲ್ಪ ಇವಾಗ ಡಿಸೈನ್ ಏನೋ ನಾವು ಕ್ರಿಯೇಟ್ ಮಾಡಿಬಿಡ್ಬೋದು. ನೋಡೋದಕ್ಕೆ ಏನು ಚೆನ್ನಾಗಿ ಕಾಣುತ್ತೆ ಅದನ್ನು ನಾವು ಕ್ರಿಯೇಟ್ ಮಾಡಿಬಿಡ್ಬೋದು. ಎಷ್ಟು ಡೆನ್ಸಿಟಿ ಇದೆ ಆ ಥರ ಎಲ್ಲ ಚೆಕ್ ಮಾಡಿ ನಾವು ಕ್ರಿಯೇಟ್ ಮಾಡ್ಬೋದು. ಬಟ್ ನಾವು ಮಷೀನಲ್ಲಿ ಔಟ್ಪುಟ್ ಮಾಡಬೇಕಾದ್ರೆ ಅದು ಔಟ್ಪುಟ್ ಹೇಗೆ ಬರುತ್ತೆ, ಸ್ಟಿಚ್ ಆದಮೇಲೆ ಮಷೀನಲ್ಲಿ ಎಂಬ್ರಾಯ್ಡ್ರಿ ಆದಮೇಲೆ ಅದು ಹೇಗೆ ಕಾಣುತ್ತೆ ನೋಡೋದಕ್ಕೆ, ಫ್ಯಾಬ್ರಿಕ್ ಏನಾದರೂ ಡ್ಯಾಮೇಜ್ ಆಗುತ್ತಾ ಅಥವಾ ಅದು ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತಾ, ಅದ್ರ ಬೇಸ್ ಮೇಲೆ ನಾವು ಡಿಸೈನ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ನಾನು ನೋಡಿರೋ ಪ್ರಕಾರ ಕಾಲಮ್ ಬಿಯಿಂದ ಡಿಸೈನ್ನ ಕ್ರಿಯೇಟ್ ಮಾಡಿದ್ರೆ ನಮಗೆ ಸ್ವಲ್ಪ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗತ್ತೆ. ಮಷೀನಲ್ಲಿ ಔಟ್ಪುಟ್ ಮಾಡಬೇಕಾದ್ರೆ ನಮಗೆ ಸಾಫ್ಟ್ವೇರಲ್ಲಿ ಮೆಟೀರಿಯಲ್ ಡ್ಯಾಮೇಜ್ ಆಗುತ್ತಾ ಇಲ್ವಾ ನಮಗೇನು ಗೊತ್ತಾಗೋದಿಲ್ಲ. ಯಾಕೆ ಅಂದರೆ ನಮಗೆ ಸಾಫ್ಟ್ವೇರ್ ಅಂದರೆ ಬರೀ ಸಾಫ್ಟ್ವೇರ್ ಮಾತ್ರ ಯೂಸ್ ಮಾಡೋದಿರುತ್ತೆ, ಮಷೀನಲ್ಲಿ ವರ್ಕೌಟ್ ಮಾಡಿರಲ್ಲ. ನಾವು ಸಾಫ್ಟ್ವೇರ್ನ ಯೂಸ್ ಮಾಡಬೇಕು ಅಂದರೆ ಮಷೀನಲ್ಲಿ ನಾವು ಮಾಡಿರೋ ಡಿಸೈನ್ನ ಒಂದು ಸ್ಮಾಲ್ ಮೋಟಿಫ್ನ ಫಸ್ಟು ನಾವು ಕ್ರಿಯೇಟ್ ಮಾಡಿರ್ತೀವಲ್ಲ ಅದನ್ನು ಔಟ್ಪುಟ್ ಮಾಡಿ ನೋಡಬೇಕಾಗತ್ತೆ. ಮಷೀನಲ್ಲಿ ಹೆಂಗೆ ರನ್ ಆಗುತ್ತೆ, ಸ್ಟಿಚ್ ಕ್ವಾಲಿಟಿ, ನಾವು ಮಾಡಿರೋ ಡಿಸೈನ್ ನಾವು ಮಷೀನಲ್ಲಿ ಔಟ್ಪುಟ್ ಮಾಡಿದಾಗಲೇ ನಮಗೆ ಆ ಡಿಸೈನು ಹೇಗೆ ಮಷೀನಲ್ಲಿ ವರ್ಕ್ ಆಗುತ್ತೆ. ನಾವು ಇನ್ನೊಬ್ರಿಗೆ ಡಿಜಿಟೈಸಿಂಗ್ನ ಲೈಕ್ ಇವಾಗ ಇನ್ನೊಬ್ರಿಗೆ ಅವ್ರ ರಿಕ್ವೈರ್ಮೆಂಟ್ ತಕ್ಕ ಹಾಗೆ ನಾವು ಆರ್ಡರ್ನ ತೊಗೊಂಡು ಡಿಸೈನ್ನ ಕ್ರಿಯೇಟ್ ಮಾಡಿ ಕೊಟ್ಟಾಗ ಅವರು ಪ್ರಾಬ್ಲಮ್ನ ಫೇಸ್ ಮಾಡೋ ಬದಲು ಫಸ್ಟು ನಾವು ಮಷೀನ್ ಬಗ್ಗೆನೂ ನಾಲೆಡ್ಜು ನಮಗಿದ್ದರೆ ಸೊ ಸಾಫ್ಟ್ವೇರಲ್ಲಿ ಡಿಸೈನ್ನ ಕ್ರಿಯೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಏಕೆಂದರೆ ಇದು ನಾವು ವರ್ಕೌಟ್ ಮಾಡಿ ನೋಡಿರೋದ್ರಿಂದ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಕಾಲಮ್ ಬಿನಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಅಂದರೆ, ಇಲ್ಲಿ ಲಾಸ್ಟಲ್ಲಿ ಏನು ಬರುತ್ತೆ ಅದು ನೀಟಾಗಿ ಬರುತ್ತೆ. ಓಕೆನಾ. ಈ ಥರ ಲಾಸ್ಟ್ ಕಾರ್ನರ್ಸಲ್ಲಿ ಏನಿದೆ ಅದು ನೀಟಾಗಿ ಬರುತ್ತೆ. ಅದೇ ರೀತಿ ನಮಗೆ ಇಲ್ಲಿ ಮಿಡಲಲ್ಲಿ ಸೆಂಟರ್ ಪಾಯಿಂಟ್ ಇದೆಯಲ್ಲ, ಇದು ನಮಗೆ ಒಂದೇ ಕಡೆ ಹೊಡೆಯುತ್ತೆ, ಒಂದೇ ಕಡೆ ಸ್ಟಿಚ್ ಆಗುತ್ತೆ. ಇದು ನಮಗೆ ಗೊತ್ತಾಗೋದಿಲ್ಲ ಸಾಫ್ಟ್ವೇರ್ನಲ್ಲಿ ಕ್ರಿಯೇಟ್ ಮಾಡಬೇಕಾದ್ರೆ. ನೋಡಿ ಎಷ್ಟು ಹತ್ರ ಇದೆ ಅಂತ. ನಾವು ಸ್ಟಿಚ್ನ ಒಂದು ಆಪ್ಷನ್ ಇದೆ ಸಾಫ್ಟ್ವೇರ್ನಲ್ಲಿ, ಅದನ್ನು ನಾವು ಚೇಂಜಸ್ ಮಾಡ್ಬೋದು. ಬಟ್ ಆದ್ರೂ ಕೂಡ ಕಾಲಮ್ ಬಿದು
ಅಷ್ಟು ಒಳ್ಳೆ ಹೇಳುವಂತಹ ಒಂದು ಎಫೆಕ್ಟ್ ಬರೋದಿಲ್ಲ. ಸೊ ಅದರಿಂದ ನಾವು ಕಾಲಂಬಿನ ಆದಷ್ಟು ಕಡಿಮೆ ಯೂಸ್ ಮಾಡೋದು ಬೇರೆ ಎಲ್ಲ ಕಡೆ. ಜೊತೆಗೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ನನಗೆ ಇದೇ ಥರ ಎಫೆಕ್ಟ್ ಬೇಕು ಅಂತಂದರೆ ನಾವು ಇನ್ನೊಂದು ಟೂಲ್ನಲ್ಲೂ ಕೂಡ ಯೂಸ್ ಮಾಡ್ಬೋದು. ಇನ್ನೊಂದು ಟೂಲ್ ಇದೆ, ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬಟ್ ನಾನು ಎಲ್ಲ ಟೂಲ್ನೂ ಇಂಟ್ರೊಡ್ಯೂಸ್ ಮಾಡಿಸೋದ್ರಿಂದ ನಾನು ಕಾಲಂಬಿನೂ ಕೂಡ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಈ ಥರ ವರ್ಕ್ ಆಗುತ್ತೆ ಕಾಲಂಬಿ ಥರನೇ ಎಫೆಕ್ಟ್ ಬೇಕು ಅಂದರೆ ನಾನು ಇನ್ನೊಂದು ಟೂಲ್ ಇದೆ, ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ? ಇದನ್ನು ನಾನಿವಾಗ ಡಿಲೀಟ್ ಮಾಡ್ತೀನಿ. ನೆಕ್ಸ್ಟು ಟೂಲ್ಗೆ ಹೋಗೋಣ. ಕಾಲಂಬಿ ಆದ ನಂತರ ನಾನು ಕಾಂಪ್ಲೆಕ್ಸ್ ಫಿಲ್ನ ಯೂಸ್ ಮಾಡ್ತೀನಿ. ಯಾಕೆ ಕಾಂಪ್ಲೆಕ್ಸ್ ಫಿಲ್ ಯೂಸ್ ಮಾಡ್ತೀನಿ ಫಸ್ಟ್ ಅಂದರೆ, ನಮಗೆ ಕಾಲಮ್ ಎ ಆದಮೇಲೆ ಜಾಸ್ತಿ ನಾವು ಪ್ರಿಫರೆನ್ಸ್ ಕೊಡೋದೇ ಕಾಂಪ್ಲೆಕ್ಸ್ ಫಿಲ್ಗೆ. ನಾವು ಕಾಲಮ್ ಎ ಎಷ್ಟು ಯೂಸ್ ಮಾಡ್ತೀವೋ ಅದರಷ್ಟೇ ನಾವು ಕಾಂಪ್ಲೆಕ್ಸ್ ಫಿಲ್ನೂ ಕೂಡ ಯೂಸ್ ಮಾಡ್ತೀವಿ. ಕೆಲವೊಂದು ಡಿಸೈನ್ಗೆ ಯೂಸ್ ಮಾಡದೇ ಇರ್ಬೋದು, ಬಟ್ ಕಾಂಪ್ಲೆಕ್ಸ್ ಫಿಲ್ದು ಅಷ್ಟೇ ಯೂಸೇಜ್ ಇರುತ್ತೆ ಡಿಸೈನಿಂಗಲ್ಲಿ. ಸೊ ನಿಮಗೆ ಕಾಲಮ್ ಎ ಅಷ್ಟು ಕಾಂಪ್ಲೆಕ್ಸ್ ಫಿಲ್ಲು ಡಿಫಿಕಲ್ಟ್ ಆಗೋದಿಲ್ಲ. ಓಕೆನಾ? ಇದು ನಮಗೆ ಸಿಂಗಲ್ ಸ್ಟ್ಯಾಂಡಲ್ಲೇ ವರ್ಕ್ ಆಗುತ್ತೆ ಕಾಂಪ್ಲೆಕ್ಸ್ ಫಿಲ್ ಕೂಡ. ನಾನು ನಿಮಗೆ ಒಂದು ಹಾಗೆ ರಫ್ ಆಗಿ ಖಾಲಿ ಪೇಜ್ ಮೇಲೆ ಡಿಸೈನ್ನ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಯೂಶ್ವಲಿ ನಾವು ಡೇ ಫಸ್ಟ್ ಯಾವುದಾದ್ರೂ ಟೂಲ್ನ ಯೂಸ್ ಮಾಡಿ ತೋರಿಸ್ಕೊಡ್ತೀವಿ ಅಂತ ಅಂದರೆ ಅದು ಪ್ಲೇನ್ ಖಾಲಿ ಪೇಜ್ ಮೇಲೆ ನಾನು ಡಿಸೈನ್ನ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಯಾಕಂದರೆ ಇಲ್ಲಿ ಪ್ರಾಕ್ಟೀಸ್ ಆದ ನಂತರ ನೀವು ಫೋಟೋನ ಬೇಸಾಗಿ ಇಟ್ಕೊಂಡು ಅದ್ರ ಮೇಲೆ ಡಿಸೈನ್ನ ಕ್ರಿಯೇಟ್ ಮಾಡಿದ್ರೆ ನಿಮಗೆ ಸ್ವಲ್ಪ ಈಸಿ ಅನಿಸುತ್ತೆ. ಏನೇ ಇದ್ದರೂ, ಏನೇ ಅಡ್ವಾಂಟೇಜ್ ಏನೇ ಡಿಸ್ಅಡ್ವಾಂಟೇಜ್ ಇದ್ರೂ ನಿಮಗೆ ಪ್ಲೇನ್ ಪೇಜಲ್ಲೇ ಗೊತ್ತಾಗ್ಬಿಡುತ್ತೆ. ಅದಾದ ನಂತರ ನಿಮಗೆ ಬೇಸಾಗಿ ಇಟ್ಕೊಳ್ಳೋ ಫೋಟೋ ಮೇಲೆ ನಿಮಗೆ ಪಂಚಿಂಗ್ ಮಾಡಿದ್ರೆ ಈಸಿ ಆಗುತ್ತೆ. ಸೊ ಕಾಂಪ್ಲೆಕ್ಸ್ ಫಿಲ್ ಈ ಟೂಲು ಇದನ್ನು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಸಿಂಗಲ್ ಸ್ಟ್ಯಾಂಡಲ್ಲಿ ಇದು ವರ್ಕ್ ಆಗುತ್ತೆ. ಸೇಮ್ ರೈಟ್ ಕ್ಲಿಕ್ ಆ್ಯಂಡ್ ಲೆಫ್ಟ್ ಕ್ಲಿಕ್ ಸೇಮ್ ಆ್ಯಸ್ ಇಟ್ ಈಸ್. ಈಗ ಕಾಲಮ್ ಎನಲ್ಲಿ ನಿಮಗೆ ಗೊತ್ತಾಗಿದೆ ಲೆಫ್ಟ್ ಕ್ಲಿಕ್ ಯೂಸ್ ಮಾಡಿದ್ರೆ ಸ್ಟ್ರೈಟ್ ಪಾಯಿಂಟ್ ಅಂತ, ಅದೇ ಥರ ರೈಟ್ ಕ್ಲಿಕ್ ಯೂಸ್ ಮಾಡಿದ್ರೆ ಕರ್ವಿಂಗ್ ಪಾಯಿಂಟ್ಸ್ ಅಂತ. ಇದರಲ್ಲೂ ಕೂಡ ಅದೇ ಥರ ರೈಟ್ ಕ್ಲಿಕ್ ಯೂಸ್ ಮಾಡಿದ್ರೆ ಕರ್ವಿಂಗು, ಲೆಫ್ಟ್ ಯೂಸ್ ಮಾಡಿದ್ರೆ ಸ್ಟ್ರೈಟ್ ಪಾಯಿಂಟ್ಸ್ ಬರುತ್ತೆ. ಓಕೆನಾ? ಇದಾದಮೇಲೆ ಕಾಂಪ್ಲೆಕ್ಸ್ ಫಿಲ್ದು ಕೂಡ ಏನು ಅಡ್ವಾಂಟೇಜ್ ಅಂದರೆ, ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಗೆ ಬಂದು ಅದೇ ಪಾಯಿಂಟಿಗೆ ಎಂಡ್ ಮಾಡಬೇಕಾಗತ್ತೆ. ಎಂಡ್ ಮಾಡಿ ಟ್ರಿಪ್ಪಲ್ ಎಂಟರ್ ಮಾಡಿದ್ರೆ ಇದು ನನಗೆ ಫಿಲ್ ಆಗುತ್ತೆ. ಕಾಂಪ್ಲೆಕ್ಸ್ ಫಿಲ್ದು ಏನಪ್ಪ ಅಂತ ಅಂದರೆ, ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲಿಗೆ ಬಂದು ಎಂಡ್ ಮಾಡ್ತೀವಿ, ಜೊತೆಗೆ ಟ್ರಿಪ್ಪಲ್ ಎಂಟರ್ನ ಕ್ಲಿಕ್ ಮಾಡಿದ್ರೆ ಕಾಂಪ್ಲೆಕ್ಸ್ ಫಿಲ್ಲು ಬರುತ್ತೆ. ಜೊತೆಗೆ ಇದು ಸ್ಯಾಟಿನ್ ಸ್ಟಿಚ್ ಆಗಿರುತ್ತೆ. ಓಕೆನಾ? ನಮಗೆ ಇನ್ನೊಂದು ಬೇರೆ ಥರ ಸ್ಟಿಚ್ ಬೇಕು ಅಂತ ಅಂದರೆ, ಕಾಂಪ್ಲೆಕ್ಸ್ ಫಿಲ್ಲಲ್ಲಿ ಜಾಸ್ತಿ ಯೂಸ್ ಮಾಡೋದು ನಾವು ಸ್ಯಾಟಿನ್ ಮತ್ತು ಟೆಟಾಮಿ ಅಂತ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಟೆಟಾಮಿ ಸ್ಟಿಚ್ಚು. ನಾನಿಲ್ಲಿ ಈಸಿಯಾಗಿ ಪಕ್ಕಕ್ಕೆ ಒಂದು ಹಾಗೆ ತೆಗೆದು ಇಟ್ಟೆ, ಡ್ಯೂಪ್ಲಿಕೇಟ್ ಮಾಡಿದೆ. ಆ ಡ್ಯೂಪ್ಲಿಕೇಟ್ ಆಪ್ಷನ್ ಏನಂದರೆ, ನಾವು ಡಿಸೈನ್ನ ಸೆಲೆಕ್ಟ್ ಮಾಡ್ತೀವಿ, ನಮ್ಮ ರೈಟ್ ಕ್ಲಿಕ್ ಮೌಸಲ್ಲಿ ರೈಟ್ ಕ್ಲಿಕ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀವಿ, ರೈಟ್ ಕ್ಲಿಕ್ಕಿಂದ ಡ್ರ್ಯಾಗ್ ಮಾಡ್ತೀನಿ, ಇನ್ನೊಂದು ಕ್ರಿಯೇಟ್ ಆಗುತ್ತೆ. ಓಕೆನಾ? ಇದು ಶಾರ್ಟ್ಕಟ್. ಡ್ಯೂಪ್ಲಿಕೇಟ್ ಮಾಡಬೇಕಂದ್ರೆ ಕಂಟ್ರೋಲ್ ಡಿನೂ ಕೂಡ ಮಾಡ್ಬೋದು, ಈ ರೀತಿನೂ ಕೂಡ ಮಾಡ್ಬೋದು. ಓಕೆನಾ? ಇದು ನಮಗೆ ಸ್ಯಾಟಿನ್ ಸ್ಟಿಚ್ ಆಗಿರುತ್ತೆ, ಇದು ನಮಗೆ ಟೆಟಾಮಿ ಸ್ಟಿಚ್ ಆಗಿರುತ್ತೆ. ನಮಗೆ ಸ್ಯಾಟಿನ್ ಸ್ಟಿಚ್ಚಲ್ಲಿ ಸ್ಟಿಚ್ ಕೌಂಟ್ ಕಡಿಮೆ ಬರುತ್ತೆ. ಲೈಕ್ ಇದು ನಮಗೊಂದು 10,000 ಸ್ಟಿಚಸ್ ಇದ್ದರೆ ನಮಗೆ ಇದೊಂದು 20,000 ಸ್ಟಿಚಸ್ ಆಗಿರುತ್ತೆ. ಸೊ ನಾವು ನೆಕ್ ಡಿಸೈನ್ ಎಲ್ಲ ಕ್ರಿಯೇಟ್ ಮಾಡಬೇಕಾದ್ರೆ ಜಾಸ್ತಿ ಯೂಸ್ ಮಾಡೋದು ಸ್ಯಾಟಿನ್ ಅಂದರೆ ನಮಗೊಂಥರ ಬೌನ್ಸಿ ಒಂಥರ ನೋಡಲಿಕ್ಕೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಬಟ್ ಟೆಟಾಮಿ ಅಂದರೆ ಫುಲ್ ಫ್ಲಾಟ್ ಅನಿಸುತ್ತೆ. ಫ್ಲಾಟ್ ಇಲ್ಲಿ ಏನು ಕಾಣಿಸ್ತಿದೆ, ಸ್ಟಿಚ್ ಕೌಂಟ್ ಕೂಡ ಜಾಸ್ತಿ ಇರುತ್ತೆ, ಜೊತೆಗೆ ಹತ್ತಿರ ಫುಲ್ ಫ್ಲಾಟ್ ಅನಿಸುತ್ತೆ ಎಂಬ್ರಾಯ್ಡ್ರಿ ಆದ ನಂತರ. ಸೊ ಟೆಟಾಮಿನ ನಾವು ನೆಕ್ ಡಿಸೈನ್ಗೆಲ್ಲ ಯೂಸ್ ಮಾಡೋದು ಕಡಿಮೆ, ಲೋಗೋಸಿಗೆಲ್ಲ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಟೆಟಾಮಿ ಸ್ಟಿಚ್ನ. ಸೊ ಇದನ್ನು ನಾನು ಡಿಲೀಟ್ ಮಾಡ್ತೀನಿ. ನಮಗೆ ಇವಾಗ ಕಾಂಪ್ಲೆಕ್ಸ್ ಫಿಲ್ ಆಗಿದೆ. ಕಾಂಪ್ಲೆಕ್ಸ್ ಫಿಲ್ಲಲ್ಲಿ 2-3 ಥರ ನಾವು ಡಿಸೈನ್ನ ಕ್ರಿಯೇಟ್ ಮಾಡ್ಬೋದು. ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಇದರಲ್ಲಿ ಆ್ಯಂಗಲ್ ನಾವು ರೀಶೇಪಿಗೆ ಹೋದರೆ ಇದರಲ್ಲಿ ನಮಗೆ ಸಿಂಗಲ್ ಆ್ಯಂಗಲ್ ಬರುತ್ತೆ. ಸೊ ಇನ್ ಕಾಲಮ್ ಏನಲ್ಲಿ ನಮಗೇನಾಯಿತು, ನಾವು ಎಷ್ಟು ಪಾಯಿಂಟ್ಸ್ ಇರ್ತೀವಿ ಅಷ್ಟು ಆ್ಯಂಗಲ್ ಬಂತಲ್ವ. ಅದೇ ಕಾಂಪ್ಲೆಕ್ಸ್ ಫಿಲ್ಲಲ್ಲಿ ನಮಗೆ ಸಿಂಗಲ್ ಆ್ಯಂಗಲ್ ಬರುತ್ತೆ. ನಾವು ಫಸ್ಟ್ ಟೈಮ್ ಡಿಸೈನ್ನ ಕ್ರಿಯೇಟ್ ಮಾಡಿದಾಗ ಸಿಂಗಲ್ ಆ್ಯಂಗಲ್ ಬರುತ್ತೆ. ನಾವು ಇದರಲ್ಲಿ ಎಷ್ಟು ಆ್ಯಂಗಲ್ ಕೂಡ ಕ್ರಿಯೇಟ್ ಮಾಡ್ಕೋಬೋದು, ಅದು ನೆಕ್ಸ್ಟ್ ನಿಮ್ಗೆ ಹೇಳ್ಕೊಡ್ತೀನಿ.
ಈ ಸಿಂಗಲ್ ಆ್ಯಂಗಲಲ್ಲಿ ಆ್ಯಂಗಲ್ನ ಹೇಗೆ ಕೊಡೋದು ಅಂತ ಅಂದರೆ, ಇವಾಗ ಈ ಸ್ಟಿಕ್ ಏನಿದೆ, ಈ ಸ್ಟ್ಯಾಂಡು ಅದು ಹೇಗೆ ತಿರ್ಕೊಂಡಿದೆ, ರೊಟೇಟ್ ಆಗಿದೆ, ಅದೇ ಥರ ಈ ಸ್ಟಿಚ್ ಕೂಡ ಬಂದಿದೆ ನೋಡಿ. ಈ ಥರ ಬಂದಿದೆ ಸ್ಟಿಚ್ ಕೂಡ. ಅದನ್ನು ನಾನು ಚೇಂಜ್ ಮಾಡಬೇಕು ಅಂದರೆ, ಈ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಇದೇನಿದೆ, ಎಂಡಿಂಗ್ ಮತ್ತು ಸ್ಟಾರ್ಟಿಂಗು ಇದ್ರ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಇದು ಆ್ಯಂಗಲ್ ನೋಡಿ ಕಾಣಿಸುತ್ತೆ, ಈ ಥರ ಬರುತ್ತೆ. ಈ ಆಪ್ಷನ್ ಬಂದಾಗ ನಾವು ಇದನ್ನು ಟರ್ನ್ ಮಾಡ್ಬೋದು, ಈ ಥರ ಚೇಂಜ್ ಮಾಡ್ಬೋದು. ಇದು ಆ್ಯಂಗಲ್ನ ಚೇಂಜ್ ಮಾಡೋ ಥರ ಮೆಥಡ್. ಇದನ್ನ ಆ್ಯಂಗಲ್ ಚೇಂಜ್ ಆಗಿದೆ ಇವಾಗ. ಸೊ ಒಂದು ಸರ್ಕಲ್ ಥರ ಕ್ರಿಯೇಟ್ ಆಗಿದೆ. ಇದು ಒನ್ ಮೆಥಡ್ ಆದರೆ ಕಾಂಪ್ಲೆಕ್ಸ್ ಫಿಲ್ಲಲ್ಲಿ, ಅದೇ ಥರ ಕಾಂಪ್ಲೆಕ್ಸ್ ಫಿಲ್ಲಿಂದ ನಾನು ಇನ್ನೊಂದು ಮೆಥಡಲ್ಲಿ ಹೇಳ್ಕೊಡ್ತೀನಿ. ಕಾಂಪ್ಲೆಕ್ಸ್ ಫಿಲ್ ಇನ್ನೂ ಕೆಲವೊಂದರಕ್ಕೆ ಯೂಸ್ ಆಗುತ್ತೆ. ಅದೇನು ಅಂದರೆ, ನಾವೆಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲಿಗೆ ಬಂದು ಎಂಟರ್ ಮಾಡ್ತೀನಿ. ನಾನು ಸಿಂಗಲ್ ಎಂಟರ್ ಮಾಡ್ತಾಯಿದ್ದೀನಿ. ಈಗ ಕಾಂಪ್ಲೆಕ್ಸ್ ಫಿಲ್ನ ಕ್ರಿಯೇಟ್ ಮಾಡಿ ಅದರೊಳಗಡೆ ನಾವು ಹೋಲ್ನ ರೆಡಿ ಮಾಡ್ಬೋದು. ಹೋಲ್ ಮಾಡಬೇಕು ಅಂತ ಅಂದರೆ ಫಸ್ಟು ನಾವು ಯಾವ ಶೇಪ್ ಬೇಕೋ ಆ ಶೇಪ್ನ ಕ್ರಿಯೇಟ್ ಮಾಡಿಕೊಂಡು, ದೆನ್ ಹೋಲ್ ಕೂಡ ಯಾವ ಶೇಪ್ ಬೇಕೋ ಆ ಶೇಪ್ನ ಕ್ರಿಯೇಟ್ ಮಾಡಿ ಟ್ರಿಪಲ್ ಎಂಟರ್ ಮಾಡಿದ್ರೆ ಈ ಥರ ಹೋಲು ಬರುತ್ತೆ. ಇದನ್ನು ನಾವು ಕಾಂಪ್ಲೆಕ್ಸ್ ಫಿಲ್ಲಲ್ಲಿ ಮಾಡ್ಬೋದು. ಇದಾದಮೇಲೆ ಇನ್ನೂ ಒಂಥರ ಮಾಡ್ಬೋದು. ಕಾಂಪ್ಲೆಕ್ಸ್ ಫಿಲ್ ಇನ್ನೂ ಒಂಥರ ಇದಕ್ಕೆ ಯೂಸ್ ಆಗುತ್ತೆ. ಎಂಟರ್, ಸಿಂಗಲ್ ಎಂಟರ್. ನಾವು ಎಷ್ಟು ಹೋಲ್ ಬೇಕೋ ಅಷ್ಟನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಲೈಕ್ 2, 3, 4, 5 ಎಷ್ಟು ಬೇಕಾದರೂ ಹೋಲ್ನ ಕ್ರಿಯೇಟ್ ಮಾಡ್ಬೋದು. ಈ ಥರ ಟ್ರಿಪಲ್ ಎಂಟರ್ ಆಯಿತು. ಈ ಥರ ಹೋಲ್ನ ಕ್ರಿಯೇಟ್ ಮಾಡ್ಬೋದು. ಇದು ಕಾಂಪ್ಲೆಕ್ಸ್ ಫಿಲ್ದು ಅಡ್ವಾಂಟೇಜ್ ಆಗಿರುತ್ತೆ. ಈ ಥರ ಯೂಸ್ ಮಾಡೋದಿರುತ್ತೆ ಕಾಂಪ್ಲೆಕ್ಸ್ ಫಿಲ್ನ. ಇದರಲ್ಲಿ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಬೇರೆ ಬೇರೆ ಥರ ಆ್ಯಂಗಲ್ ಕೊಡೋದು, ಬೇರೆ ಬೇರೆ ಥರ ಎಫೆಕ್ಟ್ಸು ಮತ್ತು ಫೋಟೋ ಬೇಸಾಗಿ ಇಟ್ಕೊಂಡು ಹೇಗೆ ಡಿಸೈನ್ನ ಕಾಂಪ್ಲೆಕ್ಸ್ ಫಿಲ್ಲಲ್ಲಿ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದನ್ನು ನಾನು ಸೇವ್ ಮಾಡ್ತೀನಿ. ಡಿಸೈನ್ 4 ಅಂತ ಸೇವ್ ಆದ ನಂತರ ಇದನ್ನು ನಾನು ಪ್ಲೇ ಮಾಡಿ ನಿಮಗೆ ತೋರಿಸ್ತೀನಿ. ಪ್ಲೇ ಮಾಡೋಕ್ಕಿಂತ ಮುಂಚೆ ನಾನು ಕಲರ್ನ ಚೇಂಜ್ ಮಾಡ್ತೀನಿ. ಕಲರ್ ಚೇಂಜ್ ಮಾಡಾಗಿದೆ. ಈಗ ನಾನು ಪ್ಲೇ ಮಾಡ್ತೀನಿ. ಪ್ಲೇ ಮಾಡೋಕ್ಕಿಂತ ಮುಂಚೆ ಏನನ್ನ ಕ್ಲಿಕ್ ಮಾಡಬೇಕು, ಶಿಫ್ಟ್ R. ನೋಡಿ, ನಾವು ಮಾಡಿರೋ ಡಿಸೈನ್ ಈ ಥರ ಆ್ಯಂಗಲ್ ಕೊಟ್ಟಿದ್ದೀನಿ. ಈ ಥರ ಮಷೀನಲ್ಲಿ ರನ್ ಆಗುತ್ತೆ. ಸ್ಪೀಡ್ ಮಾಡ್ತೀನಿ ಸ್ವಲ್ಪ. ಸೊ ಹೋಲ್ ಇದ್ದಾಗ ಹೇಗೆ ಮಷೀನಲ್ಲಿ ವರ್ಕ್ ಆಗುತ್ತೆ ಅನ್ನೋದನ್ನು ನೋಡಿ. ಜೊತೆಗೆ ನಾನು ನಿಮಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ನಾವು ಹೇಳ್ಕೊಡೋ ಒಂದೊಂದು ಟೂಲು ಕೂಡ ಒಂದು ಟೂಲ್ನ ಯೂಸ್ ಮಾಡಿ ನೀವು ಅಟ್ಲೀಸ್ಟ್ ಒಂದು 2 to 3 ಡೇಸ್ ಆದ್ರೂ ನೀವು ವರ್ಕೌಟ್ ಮಾಡಿ ಅದರಲ್ಲಿ ಫುಲ್ ಪರ್ಫೆಕ್ಟ್ ಆದ್ವಿ ಅಂದ ಮೇಲೆ ನೆಕ್ಸ್ಟು ಟೂಲಿಗೆ ನೀವು ಬನ್ನಿ. ನೀವು ಒಟ್ಟಿಗೆ ಎಲ್ಲನೂ ನೋಡ್ಕೊಂಡು ಎಲ್ಲನೂ ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಕನ್ಫ್ಯೂಷನ್ ಆಗುತ್ತೆ ಮತ್ತು ಕಂಪ್ಲೀಟಾಗಿ ನಿಮಗೇನು ಅರ್ಥ ಆಗೋಲ್ಲ, ಎಲ್ಲ ಮಿಕ್ಸಪ್ ಆಗುತ್ತೆ. ಸೊ ಅದರಿಂದ ಒಂದೊಂದೇ ಟೂಲ್ ಯೂಸ್ ಮಾಡಿ ಒಂದೊಂದರಲ್ಲೇ ಕ್ಲಿಯರ್ ಮಾಡಿಕೊಂಡು ಒಂದೊಂದರಲ್ಲೇ ಪರ್ಫೆಕ್ಟ್ ಆಗಿ ಫಸ್ಟು. ಅದಾದಮೇಲೆ ನೆಕ್ಸ್ಟನ್ನ ಯೂಸ್ ಮಾಡಿದ್ರೆ ಕಂಪ್ಲೀಟಾಗಿ ಕಲಿಬೋದು, ಯಾವುದೂ ಕನ್ಫ್ಯೂಷನ್ ಆಗೋದಿಲ್ಲ. ನೋಡಿ, ಹೋಲಿದ್ದಾಗ ಈ ಥರ ತಗೊಳುತ್ತೆ. ಇದು ಮುಗಿದಿದೆ. ಇವಾಗ ಫಸ್ಟ್ ಡೇ ನಾವು ಖಾಲಿ ಪೇಜ್ ಮೇಲೆ ವರ್ಕ್ನ ಮಾಡಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕಾಂಪ್ಲೆಕ್ಸ್ ಫಿಲ್ಲಲ್ಲಿ ಫೋಟೋ ಮೇಲೆ ಕಾಂಪ್ಲೆಕ್ಸ್ ಫಿಲ್ ಟೂಲ್ನ ಯೂಸ್ ಮಾಡಿ ಹೇಗೆ ಡಿಸೈನ್ ಕ್ರಿಯೇಟ್ ಮಾಡೋದು, ಜೊತೆಗೆ ಆ್ಯಂಗಲ್ಗಳನ್ನ ಹೇಗೆಲ್ಲ ಕೊಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ.
ನಿಮಗೆ ಬೇರೆ ಇನ್ನೇನಾದರೂ ಡೌಟ್ಸ್ ಇದ್ದರೆ ನಮ್ಮ ವಿಡಿಯೋ ಕೆಳಗೆ ಕಮೆಂಟ್ಸ್ ಇರುತ್ತಲ್ಲ, ಆ ಕಮೆಂಟ್ಸ್ ಮುಖಾಂತರ ನೀವು ಹೇಳ್ಬೋದು. ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ. ಜೊತೆಗೆ ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ನಾವು ತೋರಿಸ್ಕೊಡ್ತೀವಿ ನೆಕ್ಸ್ಟ್ ವೀಡಿಯೋಸಲ್ಲಿ. ಥ್ಯಾಂಕ್ ಯು ಸೋ ಮಚ್.